ಶುಂಠಿ ಹಾಕಿ ಗಬಲೆಯನ್ನು ತಗ್ಸ್ಬೇಕು. ಮತ್ತು ಗೊಬ್ಬರ ಎಲ್ಲನೂ ಆದ್ಮೇಲೆ ಈ ಥರ ಡ್ರಮ್ಗಳಿಗೆ ಔಷಧಿ ಕಲಿಸ್ಕೊಂಡು ತೊಗೊಬೇಕು. ಬೆಡ್ ಎಲ್ಲ ರೆಡಿ ಮಾಡಾದ್ಮೇಲೆ ಹಿಡಿಯುತ್ತೆ. ಆಮೇಲೆ ಮತ್ತೆ ಪೈಪ್ ಲೈನ್ ಮಾಡ್ಕೊಬೇಕು. ಮೇಲೆ ಯಾವುದೇ ರೋಗ ಇಲ್ಲದೆ ಇರೋ ಜಟ್ಗೆ. ನಮಸ್ಕಾರ ಎಲ್ಲರಿಗೂ. ಏನಪ್ಪ ವಿಷಯ ಅಂದರೆ ಶುಂಠಿ ಹಾಕೋಕ್ಕೆ ಜಮೀನೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಇಷ್ಟು ಜಮೀನು ರೆಡಿ ಮಾಡಿದ್ದೀವಿ. ಶುಂಠಿ ಹಾಕೋದಕ್ಕೆ 4 ರಿಂದ 5 ಬಾರಿ ಉತ್ಕೊಬೇಕು. ಮತ್ತು ಬಸಿ ಗವಲೆಯನ್ನು ತಗ್ಸ್ಬೇಕು. ಶುಂಠಿಗೆ ಬಸಿ ಗವಲೆ ಯಾಕಪ್ಪ ತಗ್ಸ್ತಾರೆ ಅಂದರೆ ಶುಂಠಿಗೆ ಅತಿ ಹೆಚ್ಚು ಶೀತಾಂಶ ಇರಬಾರ್ದು. ಆ ಕಾರಣದಿಂದ ಅದು ಹೊರಗೆ ಹಾಕೋಕ್ಕೆ ಬಸಿ ಗವಲೆಯನ್ನು ತಗ್ಸ್ತಾರೆ. ನೆಕ್ಸ್ಟು ಯಾವ ಕೆಲಸ ಮಾಡ್ತಾರೆ ಅಂದರೆ ಟ್ರಂಚ್ ಹೊಡ್ಸೋದ್ಮೇಲೆ ಟ್ರಂಚಿಂದ ಬಂದ ಮಣ್ಣೆಲ್ಲನೂ ಹೊಲದ ಮೇಲೆ ನೀಟಾಗಿ ಹಾಕಿರ್ತಾರೆ. ಆಮೇಲೆ ನಾವು ಹಟ್ಟಿ ಗೊಬ್ಬರವನ್ನು ಹಾಕಬೇಕು. ಬಸಿ ಗವಲೆ ಮತ್ತು ಗೊಬ್ಬರ ಎಲ್ಲನೂ ಹಾಕಾದ್ಮೇಲೆ ಯಾವುದೇ ರೋಗ ಇಲ್ಲದೆ ಇರೋಂತಹ ಬೀಜ ಶುಂಠಿಯನ್ನು ಕಿತ್ಕೊಬೇಕು ನಾವು. ಬೀಜ ಶುಂಠಿ ಕಿತ್ತಾದಮೇಲೆ ಅಲ್ಲಿನ ಮಣ್ಣು ಮತ್ತು ಬೇರುಗಳನ್ನು ಕ್ಲೀನ್ ಮಾಡಿಕೊಂಡು ಮತ್ತು ಬಲೆ ಚೀಲಕ್ಕೆ ಕಟ್ಟಿ ಇಟ್ಕೊಬೇಕು ಔಷಧಿ ಹಚ್ಚೋದಕ್ಕೆ. ಮತ್ತು ಬೀಜ ಶುಂಠಿ ಅದರೊಳಗೆ ಚೀಲವನ್ನು ಬಿಡಬೇಕು. ಒಂದೊಂದು ಅರ್ಧ ಗಂಟೆ ನೆನೆಸಿ ಮೇಕೆತ್ಕೋಬೇಕು ಚೀಲಗಳನ್ನು. ಯಾಕಪ್ಪ ಬೀಜ ಶುಂಠಿಯನ್ನು ಔಷಧಿ ಹಚ್ಕೋಬೇಕಂದ್ರೆ ಯಾವುದೇ ಗೆಡ್ಡೆ ರೋಗ ಬರದೇ ಇರಲಿ ಅಂತ ಹೆಚ್ಕೊಬೇಕು. ಇಷ್ಟು ಅಂತ ಮುಗಿದ ಮೇಲೆ ಶುಂಠಿ ನಾಟಿ ಮಾಡಲು ರೆಡಿಯಾಗಿರುತ್ತೆ. ನಾವು ಶುಂಠಿ ಬೆಡ್ ರೆಡಿ ಜಟ್ಟೆಲ್ಲ ಆದಮೇಲೆ ಮತ್ತೆ ಶುಂಠಿ ನಾಟಿ ಮಾಡಬೇಕಾದ್ರೆ ಬೇವಿನ ಹಿಂಡಿ ಹಾಕುವುದು ಸೂಕ್ತ. ಯಾವುದೇ ಕೀಟಗಳು ಕಡಿಯದಂತೆ ತಡೆ ಹಿಡಿಯುತ್ತೆ. ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.